ಬ್ರೇಕಿಂಗ್ ಹೈನುಗಾರರ ಹೋರಾಟಕ್ಕೆ ಮುಳಬಾಗಿಲಿನಿಂದ ಬೃಹತ್ ಬೆಂಬಲ. ಬರದಲ್ಲಿ ಬೆಳೆ ಹೋಯಿತು, ಹೈನುಗಾರಿಕೆಯಾದ್ರೂ ಉಳಿಸಿ. ಹಾಲಿಗೆ ಲೀಟರ್ಗೆ 10 ರೂಪಾಯಿ ಹೆಚ್ಚಳಕ್ಕೆ ಆಗ್ರಹ. ಮುಳಬಾಗಿಲಿನಿಂದ ಕೋಲಾರದತ್ತ ರೈತರ ಬೃಹತ್ ವಾಹನ ಜಾಥಾ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ. ಮುಳಬಾಗಿಲು ಬರಗಾಲದ ಹೊಡೆತದಿಂದ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಬದುಕಿಗೆ ಹೈನುಗಾರಿಕೆಯೇ ಆಸರೆಯಾಗಿದ್ದು, ಹಾಲು ಉತ್ಪಾದಕರನ್ನ ಉಳಿಸಲು ಪ್ರತಿ ಲೀಟರ್ ಹಾಲಿಗೆ 10 ರೂಪಾಯಿ ಹೆಚ್ಚುವರಿ ದರ ನೀಡಬೇಕು ಹಾಗೂ ಜಾನುವಾರುಗಳ ಮೇವು ಖರೀದಿಗೆ ಸರ್ಕಾರ ಆರ್ಥಿಕ ನೆರವು ನೀಡಬೇಕು ಎಂಬ ಆಗ್ರಹದೊಂದಿಗೆ ಮುಳಬಾಗಿಲಿನ ಹೈನುಗಾರರು ಬೃಹತ್ ಹೋರಾಟಕ್ಕೆ ಇಳಿದಿದ್ದಾರೆ. ಮುಳಬಾಗಿಲು ಹಾಲು ಉತ್ಪಾದಕರ ಸಂಘದ ಕೇಂದ್ರ ಶಿಬಿರದಿಂದ ಸಾವಿರಾರು ರೈತರು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಲು ವಾಹನ ಜಾಥಾದ ಮೂಲಕ ತೆರಳಿದರು. ಕೋಮುಲ್ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್, ಬಿವಿ ಚಾಮೇಗೌಡ ಹಾಗೂ ಜೆಡಿಎಸ್ ವಕ್ತಾರ ಶ್ರೀನಿವಾಸರೆಡ್ಡಿಯವರ ನೇತೃತ್ವದಲ್ಲಿ ನೂರಾರು ಹೈನುಗಾರರು ದ್ವಿಚಕ್ರ ವಾಹನ, ಆಟೋ, ಟ್ರ್ಯಾಕ್ಟರ್ ಹಾಗೂ ಕಾರುಗಳಲ್ಲಿ ಕೋಲಾರದತ್ತ ತೆರಳಿದ್ದು ರೈತರ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಬೆಳೆ ಇಲ್ಲ, ಮೇವಿಲ್ಲ, ಹಾಲಿನ ದರವೂ ಸಾಕಾಗುತ್ತಿಲ್ಲ. ಕೋಲಾರ ಜಿಲ್ಲೆಯಲ್ಲಿ ಬರದ ಪರಿಸ್ಥಿತಿಯಿಂದ ಕೃಷಿ ಚಟುವಟಿಕೆಗಳಿಗೆ ತೀವ್ರ ಹೊಡೆತ ಬಿದ್ದಿದ್ದು ರೈತ ಕುಟುಂಬಗಳಿಗೆ ಹೈನುಗಾರಿಕೆ ಪ್ರಮುಖ ಆದಾಯದ ಮೂಲವಾಗಿದೆ. ಆದರೆ ಜಾನುವಾರುಗಳಿಗೆ ಅಗತ್ಯವಾದ ಹಸಿರು ಮೇವು ಮತ್ತು ಒಣಮೇವಿನ ಕೊರತೆ ಎದುರಾಗಿದ್ದು ಹೊರಗಿನಿಂದ ಮೇವು ಖರೀದಿಸುವುದು ರೈತರಿಗೆ ದೊಡ್ಡ ಆರ್ಥಿಕ ಹೊರೆಯಾಗುತ್ತಿದೆ. ಬರಗಾಲದಲ್ಲಿ ಕೃಷಿಯಿಂದ ಆದಾಯವಿಲ್ಲ, ಕನಿಷ್ಠ ಹೈನುಗಾರಿಕೆಯಾದರೂ ನಮ್ಮ ಕುಟುಂಬಗಳನ್ನು ಉಳಿಸಬೇಕು. ಹಸುಗಳನ್ನು ಸಾಕಲು ಮೇವು ಬೇಕು, ಮೇವು ಖರೀದಿಸಲು ಹಣ ಬೇಕು. ಆದ್ದರಿಂದ ಹಾಲಿಗೆ ಪ್ರತಿ ಲೀಟರ್ಗೆ 10 ರೂಪಾಯಿ ಹೆಚ್ಚಳ ಮಾಡಿ ರೈತರ ಕೈ ಹಿಡಿಯಬೇಕು ಎಂಬುದು ಪ್ರತಿಭಟನಾ ನಿರತ ರೈತರ ಪ್ರಮುಖ ಆಗ್ರಹವಾಗಿದೆ. ರಾಜ್ಯ ಸರ್ಕಾರಕ್ಕೆ ಹೈನುಗಾರರ ಮೊರೆ. ಹಾಲಿನ ಉತ್ಪಾದನಾ ವೆಚ್ಚ, ಪಶು ಆಹಾರ, ಮೇವು, ಔಷಧಿ ಹಾಗೂ ಇತರೆ ನಿರ್ವಹಣಾ ವೆಚ್ಚಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈಗಿನ ಆದಾಯದಿಂದ ಹೈನುಗಾರಿಕೆ ನಡೆಸುವುದು ಕಷ್ಟವಾಗುತ್ತಿದೆ ಎಂದು ರೈತರು ಹೇಳಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶಗಳ ಹೈನುಗಾರರ ಪರಿಸ್ಥಿತಿಯನ್ನು ವಿಶೇಷವಾಗಿ ಪರಿಗಣಿಸಿ ಹಾಲಿಗೆ ಲೀಟರ್ಗೆ 10 ರೂಪಾಯಿ ಹೆಚ್ಚುವರಿ ದರ, ಜಾನುವಾರುಗಳ ಮೇವು ಖರೀದಿಗೆ ಆರ್ಥಿಕ ನೆರವು ಹಾಗೂ ಅಗತ್ಯವಿರುವ ಪ್ರದೇಶಗಳಲ್ಲಿ ಮೇವು ಪೂರೈಕೆಗೆ ತುರ್ತು ಕ್ರಮ ಕೈಗೊಳ್ಳಬೇಕು ಎಂಬುದು ರೈತರ ಒತ್ತಾಯವಾಗಿದೆ. ಮುಳಬಾಗಿಲಿನಿಂದ ಹೊರಟ ರೈತರು ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ತಮ್ಮ ಬೇಡಿಕೆಗಳ ಮನವಿಯನ್ನು ಸಲ್ಲಿಸುವ ಮೂಲಕ ಸರ್ಕಾರದ ಗಮನ ಸೆಳೆಯಲು ಮುಂದಾದರು. ಹಸು ಉಳಿದರೆ ಹೈನುಗಾರಿಕೆ ಉಳಿಯುತ್ತದೆ, ಹೈನುಗಾರಿಕೆ ಉಳಿದರೆ ಬರಗಾಲದಲ್ಲೂ ರೈತನ ಮನೆ ಉಳಿಯುತ್ತದೆ. ಕೋಲಾರ ಜಿಲ್ಲೆಯ ಬರಪೀಡಿತ ರೈತರಿಗೆ ಹೈನುಗಾರಿಕೆ ಕೇವಲ ಉಪಕಸುಬಲ್ಲ, ಅದು ಕುಟುಂಬದ ದಿನನಿತ್ಯದ ಬದುಕಿಗೆ ಆಧಾರ. ಆದ್ದರಿಂದ ರೈತರ ಬೇಡಿಕೆಗೆ ಸರ್ಕಾರ ಯಾವ ರೀತಿಯಲ್ಲಿ ಸ್ಪಂದಿಸುತ್ತದೆ ಎಂಬುದರತ್ತ ಈಗ ಹೈನುಗಾರರ ಚಿತ್ತ ನೆಟ್ಟಿದೆ. ಈ ದಿನ ಏನು ಹಾಲು ಉತ್ಪಾದಕರ ಒಂದು ಸಮಸ್ಯೆಗಳನ್ನು ನಾವು ಮನದಟ್ಟು ಮಾಡಿಕೊಳ್ಳಲು ಮತ್ತು ಹಾಲಿನ ದರವನ್ನು ಜಾಸ್ತಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ DC ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಲು ನಾವು ಎಲ್ಲ ತಾಲೂಕುಗಳಿಂದ ಕೂಡ DC ಆಫೀಸ್ಗೆ ಮನವಿ ಕೊಡೋದಕ್ಕೆ ಹೋಗ್ತಾ ಇದ್ದೀವಿ. ಏನು ರೈತರ ಒಂದು ಹಾಲು ಉತ್ಪಾದನೆಗೆ ತಕ್ಕ ರೀತಿಯಲ್ಲಿ ಆ ಖರ್ಚು ವೆಚ್ಚಗಳು ಸರಿಯಾಗಿ ಸಿಗದೇ ಇರೋ ಕಾರಣದಿಂದ ಹಾಲಿನ ಈ ಒಂದು ಉತ್ಪಾದನೆಯಿಂದ ನಷ್ಟ ಅನುಭವಿಸ್ತಾ ಇರ್ತಕ್ಕಂಥ ರೈತರಿಗೋಸ್ಕರ ಏನು ಕನಿಷ್ಠ 10 ರೂಪಾಯಿ ಜಾಸ್ತಿ ಮಾಡಬೇಕು, ರೈತರ ಖರೀದಿ ದರವನ್ನು, ಹಾಗೆಯೇ ಸಬ್ಸಿಡಿ ದರದಲ್ಲಿ ಪಶು ಆಹಾರವನ್ನು ನೀಡಬೇಕು. ರೈತರಿಗೆ ಬರಗಾಲ ಇರೋದ್ರಿಂದ ಮೇವಿಗೆ ಭಾಳ ತೊಂದರೆ ಆಗಿರೋದ್ರಿಂದ ಸಬ್ಸಿಡಿ ದರದಲ್ಲಿ ಮೇವನ್ನು ಕೂಡ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೊಡಲು ಎಲ್ಲ ತಾಲೂಕಿನಿಂದ ಹೋಗ್ತಾ ಇದ್ದೀವಿ. ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡಿಕೊಳ್ಳೋದೇನು ಅಂದರೆ, ಇಂಥ ಒಂದು ಬರಗಾಲದ ಸನ್ನಿವೇಶದಲ್ಲಿ ನೀವು ಕೂಡ ರೈತರ ಮಗನಾಗಿರೋದ್ರಿಂದ ರೈತರ ಕಷ್ಟ ಸುಖಗಳಿಗೆ ಸ್ಪಂದಿಸಿ
ರೈತರ ಖರೀದಿ ದರವನ್ನು ಕನಿಷ್ಠ 10 ರೂಪಾಯಿಗೆ ಏರಿಸಬೇಕು ಅಂತೇಳಿ ಮತ್ತು ಸಬ್ಸಿಡಿ ದರದಲ್ಲಿ ಮೇವನ್ನು ಹಾಗೂ ಪಶು ಆಹಾರವನ್ನು ಕೊಡೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಮನವಿ ಸಲ್ಲಿಸ್ತಾ ಇದ್ದೀವಿ. ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನಿಂದ ಸುಮಾರು 1000 ಜನ ಹೋಗ್ತಾ ಇದ್ದೀವಿ. ಹಾಗೆಯೇ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಕೂಡ ನಾವು ಸುಮಾರು 6-7 ಸಾವಿರ ಜನ ರೈತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ. ಕೋಮಲ್ ಅಧ್ಯಕ್ಷರು ಅವರು ಶಾಸಕರಾಗಿರೋ ಕಾರಣದಿಂದ ಅವರು ಇವತ್ತು ವಿಧಾನಸಭೆಯ ಇದು ಇರೋದ್ರಿಂದ ಅಲ್ಲಿ ನಮ್ಮ ಪರವಾಗಿ ಚರ್ಚೆ ಮಾಡ್ತೀವಿ ಅಂತೇಳಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಡೈರೆಕ್ಟರ್ಸ್ ಎಲ್ಲರೂ ಕೂಡ ಈ ರೇಟನ್ನು ರೈಸ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿ ಸಲ್ಲಿಸೋದಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಪಕ್ಷಾತೀತವಾಗಿ ನಮಗೆ ರೈತರ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ಪಕ್ಷ ಇನ್ನೊಂದು ಏನಿಲ್ಲ. ಇಲ್ಲಿ ನಮ್ಮ ದೃಷ್ಟಿ ಎಲ್ಲ ಕೂಡ ರೇಟನ್ನು ಜಾಸ್ತಿ ಮಾಡಬೇಕು ಮತ್ತು ಸಬ್ಸಿಡಿ ದರದಲ್ಲಿ ಪೋಷಾಹಾರನ ನೀಡಬೇಕು ಅನ್ನೋದು ಒಂದೇ ಒಂದು ನಮ್ಮ ಬೇಡಿಕೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಪೂರ್ವ ಭಾಗದ ನಿರ್ದೇಶಕರು ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವರ ಮತ್ತು ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡರ ಒಂದು ನೇತೃತ್ವದಲ್ಲಿ ಒಂದು ಏನು ಮುಳಬಾಗಿಲಿಂದ ನಮ್ಮ ರೈತಾಪಿ ವರ್ಗ ಇವತ್ತು ಈ DC ಅವರನ್ನ ಭೇಟಿ ಮಾಡಿ ಅವ್ರಿಗೆ ಅಹವಾಲನ್ನು ಕೊಳ್ಳಲು ಇವತ್ತು ಇಲ್ಲಿನ ಸುಮಾರು 1000 ಜನ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಹೊರಟಿದ್ದೀವಿ. ಇವತ್ತು ವಿಶೇಷ ಏನಂತ ಈಗಾಗಲೇ ನಾಗರಾಜನವರು ಹೇಳಿದ್ದಾರೆ. ಬಹುಶಃ ನಾವೆಲ್ಲರೂ ಕೂಡ ರೈತರು, ನಮಗೆ ನಮ್ಮದೇ ಆದಂಥ ಕಷ್ಟಗಳಿದೆ. ಇವತ್ತಿನ ಪರಿಸ್ಥಿತಿ, ರೈತರ ಒಂದು ಪರಿಸ್ಥಿತಿ ನೋಡಿದ್ರೆ ತುಂಬ ಭಾಳಷ್ಟು ಕಷ್ಟವಾಗಿದೆ. ಯಾಕಂದರೆ ನಾವೆಲ್ಲರೂ ಕೂಡ ನೋಡಿದಾಗೆ ಮಳೆ ಆಗ್ತಾ ಇಲ್ಲ, ಇವತ್ತಿಗೆ ನಾವು ಬಿತ್ತನೆ ಹಾಕಿಲ್ಲ, ಬರಗಾಲ ನಮ್ಮನ್ನು ಕಾಡ್ತಾ ಇದೆ, ಯಾವುದೇ ನದಿ ನೆಲೆಗಳೇ ಯಾವುದು ನಮಗಿಲ್ಲ, ಮಳೆ ಬಂದರೆ ಬೆಳೆ ಉಂಟು ಇಲ್ಲ ಅಂದರೆ ಇಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೋಲಾರ ಜನತೆ ಇದ್ದಾರೆ, ರೈತಾಪಿ ವರ್ಗ. ಇವತ್ತೇನಾಗ್ತಾ ಇದೆ, ಸಾಲ ಸೋಲ ಮಾಡಿ ಇವತ್ತು ಬೆಳೆ ಮಾಡಿದ್ರೆ ಅದಕ್ಕೆ ತಕ್ಕಂಗೆ ಬೆಲೆ ಸಿಗದಿರ ಭಾಳಷ್ಟು ತುಂಬ ಕಷ್ಟದಲ್ಲಿ ಇವತ್ತು ರೈತರು ಸಾಲಗಾರರಾಗಿ ಇವತ್ತು ಉಳ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರೈತರಿಗೆ ಬೆನ್ನೆಲುಬಾಗಿ ಇವತ್ತೇನಾದರೂ ನಿಂತು ಈ ಒಂದು ಕುಟುಂಬದ ಆರೈಕೆಗಾಗ್ಬೋದು ಅಥವಾ ಕುಟುಂಬ ಪೋಷಣೆಗಾಗ್ಬೋದು, ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗ್ಬೋದು ಅಥವಾ ಇತರೆ ಸಮಸ್ಯೆಗಳಿಗೆ ಒಂದಷ್ಟು ಹಣ ಸಹಾಯ ಆಗ್ತಾ ಇರ್ತಕ್ಕಂಥದ್ದು ಹೈನುಗಾರಿಕೆ. ಇವತ್ತು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ನೋಡಿದಾಗೆ ಬಹುತೇಕ ಕುಟುಂಬಗಳು ಇವತ್ತು ಹೈನುಗಾರಿಕೆ ಮೇಲೆ ಸಂಪೂರ್ಣವಾಗಿ ಇವತ್ತು ಅವಲಂಬಿತವಾಗಿದ್ದಾರೆ. ಇವತ್ತು ಹಾಲು ಕರೆದ್ರೆ ಹಾಲು ಇದು ಡೈರಿಗಾದ್ರೆ ಜೀವನ ಉಂಟು, ಇಲ್ಲ ಅಂದರೆ ಇಲ್ಲ. ಇಂಥ ಒಂದು ರೈತಾಪಿ ಕುಟುಂಬಗಳು ಬಹಳಷ್ಟು ಇದ್ದಾವೆ. ಇವತ್ತು ನಾನು ಏನು ನಮ್ಮ ನಾಗರಾಜಣ್ಣ ನಮ್ಮ ಇವರು ಶಾಮೇಗೌಡರ ಒಂದು ಸಮಕ್ಷಮದಲ್ಲಿ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 2 ವಿಚಾರದಲ್ಲಿ ನಮ್ಮ ಕೋಲಾರ ಮಿಲ್ಕಿನ ನಾನು ಶ್ಲಾಘನೆ ಮಾಡ್ತೇನೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿರ್ತಕ್ಕಂಥ ರೈತರ ಒಂದು ಅಹವಾಲನ್ನು ನೋಡಿ, ಅವರ ಕಷ್ಟ ಕಾರ್ಪಣ್ಯಗಳನ್ನು ನೋಡಿ, ಈ ಹಿಂದೆ ಒಂದು 2-3 ತಿಂಗಳ ಹಿಂದ್ಗಡೆ ಒಂದು ಪ್ರತಿ ಲೀಟರ್ ಮೇಲೆ 2 ರೂಪಾಯಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು ಏನೋ ಒಂದಷ್ಟು ಸುಧಾರಣೆ ರೈತರಲ್ಲಿ ಬಂದಿದೆ. ಸೊ ಇನ್ನೊಂದು ಅವರು ತಗೊಂಡಿರ್ತಕ್ಕಂಥ ದಿಟ್ಟ ನಿರ್ಧಾರ ಏನಂತ ಹೇಳಿದ್ರೆ, ನಾವು ಕೊಟ್ಟಿರ್ತಕ್ಕಂಥ 2 ರೂಪಾಯಿ ಸಾಲದು, ಇನ್ನೂ ಒಂದಷ್ಟು ಸರ್ಕಾರದಿಂದ ಒಂದು ಹೆಚ್ಚಿನ ಬೆಲೆ ಮಾಡಿಸ್ಕೊಡ್ಬೇಕು ಅಂತೇಳಿ ಅವರೆಲ್ಲರೂ ಕೂಡ ನಮ್ಮ ಅಧ್ಯಕ್ಷರು, ನಮ್ಮ ನಿರ್ದೇಶಕರು ನಿರ್ಧಾರ ತಗೊಂಡು, ಇಲ್ಲ ನಾವು DC ಅವ್ರ ಮುಖಾಂತರ ನಾವು ಒಂದು ಅಹವಾಲನ್ನು ಕೊಡಬೇಕು, ಸರ್ಕಾರದ ಗಮನ ಸೆಳೆದು ಪ್ರತಿ ಲೀಟರ್ ಮೇಲೆ 10 ರೂಪಾಯಿ ಹೆಚ್ಚಳ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗಬೇಕು. ಆದ್ದರಿಂದ ಎಲ್ಲರೂ ಹೋಗಿ DC ಮುಖಾಂತರ ನಾವು ಒಂದು ಕೊಡಬೇಕು ಏನು ಅಹವಾಲು ಅಂತೇಳಿ ಇವತ್ತು ದಿಟ್ಟ ನಿರ್ಧಾರ ತಗೊಂಡು ಹೊರಟಿದ್ದೀವಿ. ಸೊ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಇವತ್ತು ಅವರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಆ ಅಣ್ಣ ಹೇಳಿದಾಗೆ ಅವರು ಕೂಡ ರೈತ ಕುಟುಂಬದಿಂದ ಬಂದಿರತಕ್ಕಂಥವರು, ಭಾಳಷ್ಟು ಸಂಕಷ್ಟ ಪರಿಸ್ಥಿತಿಯಲ್ಲಿದೆ ನಮ್ಮ ರೈತರು. ತಾವು ಏನು ಇವತ್ತು ಒಂದು ಅಹವಾಲನ್ನು ಸ್ವೀಕರಿಸಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಹಾಲು ಹಾಕ್ತಕ್ಕಂಥ ನಮ್ಮ ರೈತರಿಗೆ ಪ್ರತಿ ಲೀಟರ್ ಮೇಲೆ 10 ರೂಪಾಯಿ ಹೆಚ್ಚಳ ಮಾಡಿ ಅವರ ಒಂದು ಕಷ್ಟ ಕಾರ್ಪಣ್ಯ ಸ್ಪಂದಿಸಬೇಕು ಅಂತ ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ವಿಧಾನಸಭೆ ಮತ್ತು
ವಿಧಾನ ಪರಿಷತ್ ಕಲಾಪಗಳು ಇವತ್ತು ನಡೀತಾ ಇರೋದ್ರಿಂದ ತಾಲೂಕಿನ ಎಲ್ಲ ಮಾನ್ಯ ಶಾಸಕರನ್ನ ಮತ್ತು MLCಗಳನ್ನ ನಾನು ಮನವಿ ಮಾಡ್ತಾ ಇದ್ದೀನಿ. ಏನು ಈ ನಮ್ಮ ರೈತರ ಪರವಾಗಿ ಧ್ವನಿ ಎತ್ತಿ ಏನು ಒಂದು 10 ರೂಪಾಯಿ ಹೆಚ್ಚಳ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ಇವತ್ತು ಕೋಮಲ್ ತೆಗೆದುಕೊಂಡಿದೆ, ಅದಕ್ಕೆ ಸಕಾರಾತ್ಮಕ ಬಗ್ಗೆ ಧ್ವನಿ ಎತ್ತಿ ಸರ್ಕಾರದ ಒಂದು ಗಮನವನ್ನು ಸೆಳೆದು ಅವರಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸವನ್ನು ನಮ್ಮ ಮಾನ್ಯ ಶಾಸಕರು ಮತ್ತು MLCಗಳು ಮಾಡಬೇಕು ಅಂತ ಕೂಡ ಪಕ್ಷಾತೀತವಾಗಿ ಮಾಡಿ ಒಂದು ಸಾಮಾಜಿಕ ನ್ಯಾಯ ಕೊಡಿಸಬೇಕು ಅಂತ ಕೂಡ ಅವರಲ್ಲಿ ಮನವಿ ಮಾಡ್ತಾ, ನಮ್ಮ ರೈತರ ಹೋರಾಟಕ್ಕೆ ಜಯವಾಗಲಿ. ಇವತ್ತು ನಮ್ಮ ನಿರ್ದೇಶನದಲ್ಲಿ ನಾವು ಹೇಳ್ತಾ ಇದ್ದೀವಿ, ನಮ್ಮ ತಾಲೂಕಿನ ಜನ ಇಂಥ ಒಂದು ಸಕಾರಾತ್ಮಕ ಒಂದು ಕೆಲಸ ನೀವು ಕೈಗೆ ನಿಂತ್ಕೊಂಡಿದ್ದೀರಿ. ರೈತಾಪಿ ವರ್ಗ ನಾವೆಲ್ಲರೂ ಕೂಡ ನಿಮ್ಮ ಮುಂದೆ ಇರ್ತೇವೆ, ರೈತರ ಹೋರಾಟಕ್ಕೆ ನಿಮ್ಮ ಜೊತೆ ಇರ್ತೇವೆ, ರೈತರಿಗಾಗಿ ನೀವೆಲ್ಲರೂ ಕೂಡ ಮುಂದೆ ಹೋದ್ರೆ ನಿಮ್ಮ ಮುಂದೆ ನಾವು ಬರ್ತೀವಿ, ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ ಅಂತೇಳಿ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯ ರೈತರು ಸ್ವಾಭಿಮಾನಿಗಳು, ಕಷ್ಟಪಟ್ಟು ದುಡಿದು ತಿನ್ನುವಂಥ ರೈತರು ನಮ್ಮ ಕೋಲಾರ ಜಿಲ್ಲೆಯ ರೈತರು. ಈ ಒಂದು ದಿನ ರೈತರ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ತಾವೆಲ್ಲರೂ ನೋಡ್ತಾ ಇದ್ದೀರಿ, ಬರ ಪೀಡಿತ ಕೋಲಾರ ಜಿಲ್ಲೆ ಆಗ್ಬಿಟ್ಟಿದೆ. ಆ ಬರ ಪರಿಹಾರಕ್ಕೋಸ್ಕರ ಇವತ್ತು ದಿನ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ಬೆಳೆ ಇಲ್ಲ, ಮಳೆ ಹೋಯ್ತು, ಬೆಳೆ ಬೆಳೆದರೆ ಬೆಲೆ ಇರೋಲ್ಲ. ಈ ನಿಟ್ಟಿನಲ್ಲಿ ಜನ ಈ ಒಂದು ದಿನ ಸಂಸಾರಗಳು ಜೀವನ ನಡೆಸುವಂಥದ್ದು ಸಹ ಕಷ್ಟ ಆಗ್ಬಿಟ್ಟಿದೆ. ಈ ನಿಟ್ಟಿನಲ್ಲಿ ಇವತ್ತು ದಿನ ಏನು 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ DC ಅವರ ಮುಖಾಂತರ. ಅದೇ ರೀತಿ ಪಶು ಆಹಾರವನ್ನು ಸಬ್ಸಿಡಿ ಮುಖಾಂತರ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಬಹುಶಃ ಯಾಕಂತಂದರೆ ಇವತ್ತು ದಿನ ರೈತರು ಎಷ್ಟು ಕಷ್ಟಪಟ್ರು ಕೊನೆಗೆ ಅವರು ಸಿಗ್ತಾ ಇರೋದು 100 ರೂಪಾಯಿಗೆ 20 ರೂಪಾಯಿನೇ. ಆ 20 ರೂಪಾಯಿ ಜೀವನದಲ್ಲಿ ಅವ್ರು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ಇವತ್ತಿನ ದಿನ ಜನರು ಒಂಥರ ವಿಚಲಿತರಾಗ್ಬಿಟ್ಟಿದ್ದಾರೆ. ಬಹುಶಃ ಈ ನಿಟ್ಟಿನಲ್ಲಿ ಯಾಕಂದರೆ ಈ ಸರ್ಕಾರ DK ಶಿವಕುಮಾರ್ ಸಾಹೇಬರು ರೈತರ ಮಗನಾಗಿರೋದ್ರಿಂದ ಆ ಕಷ್ಟ ಅವ್ರಿಗೆ ಗೊತ್ತಿರ್ತದೆ. ಯಾಕಂದರೆ ನಾವೆಲ್ಲನೂ ರೈತರ ಮಕ್ಕಳು. ಇಲ್ಲಿನ ಕಷ್ಟವನ್ನು ನೋಡ್ತಾ ಇದ್ದರೆ ಬಹುಶಃ ನಮಗೂ ಸಹ ಏನು ಹೇಳಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಹ ಇದ್ದೀವಿ. ದಯವಿಟ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಅನುವು ಮಾಡಿಕೊಡ್ಬೇಕು ರೈತರಿಗೋಸ್ಕರ. ಯಾಕಂದರೆ ರೈತರು ಇರ್ತಕ್ಕಂಥದ್ದು ಬಹುಶಃ ಇಬ್ಬರೇ 2 ಕಣ್ಣುಗಳಿದ್ದಂಗೆ, ಗಡಿ ಕಾಯುವಂಥ ಸೈನಿಕರು ಮತ್ತು ರೈತರು. ಇವರಿಬ್ಬರು ಇವತ್ತು ದಿನ ಕಷ್ಟ ರೀತಿಯಲ್ಲಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಒಂದು ರಾಜ್ಯಕ್ಕೆ, ದೇಶಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು. ಬಹುಶಃ ಇವರಿಗೆ ತಾವು ಅರಿವು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ತಮಗೂ ಒಳ್ಳೆಯ ಒಂದು ಹೆಸರು ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ.